ಸರ್ ಹೇಳಿ, ಈಗ ಚುನಾವಣೆ ಜಿಬಿಎ ನಡೀಬೇಕು ಅಂತ ಸಾಕಷ್ಟು ಹೋರಾಟಗಳನ್ನ ತಾವು ಮಾಡಿದ್ರಿ ಕೂಡ, ಕೋರ್ಟ್ ಮೆಟ್ಲು ಕೂಡ ಏರಿದ್ರಿ. ಸೊ ಸುಪ್ರೀಂ ಕೋರ್ಟ್ ಒಂದು ಡೆಡ್ ಲೈನ್ ಅನ್ನ ನೀಡಿತ್ತು. ಮತ್ತೆ ರಾಜ್ಯ ಸರ್ಕಾರ ಮತ್ತೆ ಸಮಯಾವಕಾಶಕ್ಕೋಸ್ಕರ ಮನವಿಯನ್ನ ಸಲ್ಲಿಸಿದೆ ಸರ್. ಈ ರಾಜ್ಯ ಸರ್ಕಾರಗಳು ಯಾವುದೇ ಸರ್ಕಾರಗಳಿರಲಿ, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಕಾಲಕ್ಕೆ ನಡೆಸಬೇಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಅನೇಕ ತೀರ್ಪನ್ನು ನೀಡಿದೆ. ಇದು 6 ವರ್ಷ ಕಳೆದರೂ ಸಹ ಬೆಂಗಳೂರು GBA ಚುನಾವಣೆ ನಡೆದಿಲ್ಲ. ಹಿಂದೆ ಇದ್ದ ಸರ್ಕಾರನೂ ಸಹ ಮುಂದೂಡಿತ್ತು. ನಂತರ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದು 3 ವರ್ಷ ಆದರೂ ಸಹ ಎಲೆಕ್ಷನ್ನ ಅನೇಕ ಕುಂಟು ನೆಪಗಳನ್ನು ಒಡ್ಡಿ ಚುನಾವಣೆಯನ್ನು ಮುಂದೂಡ್ತಾ ಬಂದಿರೋದು ತಮಗೆಲ್ಲ ಗೊತ್ತಿದೆ. ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂತಿಮ ಒಂದು ಗಡುವನ್ನು ನೀಡಿ ಆಗಸ್ಟ್ 31ರೊಳಗಡೆ ಚುನಾವಣೆ ನಡೆಸಬೇಕು ಅಂತೇಳಿ ಒಂದು ನಿರ್ದೇಶನ ನೀಡಿದೆ. ಅದು ರಾಜ್ಯ ಚುನಾವಣಾ ಆಯೋಗ, ರಾಜ್ಯ ಸರ್ಕಾರ ಮತ್ತು GBA ಮೂರಕ್ಕೂ ನಿರ್ದೇಶನ ನೀಡಿದೆ. ಈ ಸಂದರ್ಭದಲ್ಲಿ ಈ ಚುನಾವಣೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ SIR ಮಾಡಬೇಕಾಗಿದೆ. ಅದೃಷ್ಟಿಯಿಂದ ಮುಂದೂಡಬೇಕು ಅಂತೇಳಿ ಸರ್ಕಾರ ಕಳೆದ ಬಾರಿ ರಾಜ್ಯ ಚುನಾವಣಾ ಆಯೋಗವನ್ನು ಚೂಬಿಟ್ಟು ಎಲೆಕ್ಷನ್ ಪಿಟಿಷನ್ ಹಾಕ್ಸಿತ್ತು ಮುಂದೂಡಿಕೆಗೆ. ಈ ಬಾರಿ GBA ಆಡಳಿತ ಮಂಡಳಿಯನ್ನು ಬಿಟ್ಟು ಎಲೆಕ್ಷನ್ ಮುಂದೂಡಬೇಕು ಅಂತ ಒಂದು ಕುತಂತ್ರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದು ಯಾವತ್ತು ಸರ್ವೋಚ್ಚ ನ್ಯಾಯಾಲಯ ಮುಂದೆ ಏನು 13ನೇ ತಾರೀಕು ಬರ್ಬೋದು ಅಂತ ಒಂದು ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ. ಕಳೆದ ಬಾರಿನೂ ಅಷ್ಟೇ ನಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿ ಎಲೆಕ್ಷನ್ನು ಸೆಪ್ಟೆಂಬರ್ ಗಂಟ ಮುಂದೂಡಬೇಕು ಅಂತ ಕೇಳಿದ್ರು. ಆದರೆ ಸರ್ವೋಚ್ಚ ನ್ಯಾಯಾಲಯವನ್ನು ಕನ್ವಿನ್ಸ್ ಮಾಡಿ 2 ತಿಂಗಳು ಲಾಸ್ಟ್ ಚಾನ್ಸ್ ಅಂತೇಳಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಒಂದು ನಿರ್ದೇಶನ ನೀಡಿದೆ. ಈ ಬಾರಿ ಏನು ಇವರು ಕಾರಣ ಹೇಳಿ ಮುಂದೂಡಕ್ಕೆ ಅರ್ಜಿ ಹಾಕಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಸರ್ವೋಚ್ಚ ನ್ಯಾಯಾಲಯ ಈ ಬಾರಿ ಅವ್ರಿಗೆ ಸಮಯ ಕೊಡಲೂಬಾರ್ದು. ನಾವು ಇಂಪ್ಲೀಡಿಂಗ್ ಅಪ್ಲಿಕೆಂಟ್ ಆಗಿದ್ದೀವಿ. ಇದರಲ್ಲಿ ಒರಿಜಿನಲ್ ರೆಸ್ಪಾಂಡೆಂಟ್ ಏನಿದ್ದಾರೆ ರಾಜ್ಯ ಹೈಕೋರ್ಟಲ್ಲಿ ಆಗ್ತವರು, ಅವರು ಈಗೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು. ಅವರು ಇದರಲ್ಲಿ ಭಾಗಿಯಾಗಿಲ್ಲ. ಕಳೆದ ಬಾರಿ ನಾವು ಇಂಪ್ಲೀಡಿಂಗ್ ಅಪ್ಲಿಕೆಂಟ್ ಪರವಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಿರಿಯ ವಕೀಲರು ಪರಮೇಶ್ವರ್ ಅವರು ವಾದ ಮಂಡಿಸಿದ್ರಿಂದ 2 ತಿಂಗಳು ಮುಂದೂಡಿದ್ರು. ಈ ಬಾರಿನೂ ಸಹ ನಾವು ವಿರೋಧ ಮಾಡ್ತೀವಿ. ಬೆಂಗಳೂರಿಗೆ ಚುನಾಯಿತ ಜನಪ್ರತಿನಿಧಿಗಳು ಇರಬೇಕು, ಮೇಯರ್ ಬರಬೇಕು, ಬೆಂಗಳೂರನ್ನ ರಾಷ್ಟ್ರ ಮಟ್ಟದಲ್ಲಿ ಏನು ಕೆಟ್ಟ ಹೆಸರಿದೆ ಅದು ಹೋಗ್ಬೇಕು ಅಂತೇಳಿ ಈ ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿಗಳಿಗೆ ಅಧಿಕಾರ ಕೊಡಬೇಕು. ಈ ಭ್ರಷ್ಟಾಚಾರವನ್ನು ಅಧಿಕಾರಿಗಳಿಂದ ಮುಕ್ತಿ ಮಾಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದೆ. ಆ ಹೋರಾಟ ಮುಂದುವರಿಯುತ್ತೆ. ಮುಂದಿನ 13ನೇ ತಾರೀಕಾಗಲಿ ಯಾವ ದಿನ ಬಂದರೂ ಸಹ ನಮ್ಮ ಪರವಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಿರಿಯ ನ್ಯಾಯವಾದಿಗಳನ್ನ ನಾವು ಎಂಗೇಜ್ ಮಾಡ್ತೀವಿ. ಈಗ ಚುನಾವಣಾ ಅಧಿಕಾರಿಗಳು ಈ ಸತಿ ಅರ್ಜಿ ಸಲ್ಲಿಸದೇ ಅಲ್ಲ, ಈಗ ಚೀಮಾರಿ ಆಗ್ತಾರೆ ಅಂತ ಅವ್ರಿಗೆ ಚೀಮಾರಿ ಆಗ್ತಾರೆ, ಈ ಸರ್ಕಾರದ ಕೈಗೊಂಬೆ ಅನ್ನೋದು ಪ್ರೂವ್ ಆಗುತ್ತೆ ಅಂತೇಳಿ ಅವ್ರಿಗೆ ಭಯ ಇರಬೇಕು. ಅದಕ್ಕೆ ಇನ್ನೊಬ್ಬರನ್ನ GBA ಚೂಬಿಟ್ಟಿದ್ದಾರೆ. ಕಳೆದ ಬಾರಿ ಚುನಾವಣಾ ಆಯೋಗ ನಿಮ್ಗೆ ಗೊತ್ತಿದೆ, ಪತ್ರಿಕಾಗೋಷ್ಠಿ ಮಾಡಿ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ದವರು DK ಶಿವಕುಮಾರ್ ಕರೆದು ಬೈದಾದ್ಮೇಲೆ ಸರ್ವೋಚ್ಚ ನ್ಯಾಯಾಲಯ ಮೂವ್ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಈ ಬಾರಿ ಅದೇ ಅಭಿಷೇಕ್ ಮನು ಸಿಂಘ್ವಿನೇ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಂದೆ ನಾನು ಸಮಯ ಕೇಳಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಎಕ್ಸ್ಟೆನ್ಷನ್ ಕೇಳಲ್ಲ ಅಂತ ಹೇಳಿದ್ರಿಂದ ಈ ಬಾರಿ ಅವ್ರ ಸರ್ಕಾರನೇ ಹಾಕಿದ್ರೆ ಮರ್ಯಾದೆ ಹೋಗುತ್ತೆ ಅಂತೇಳಿ ಈಗ GBA ಮುಖಾಂತರ ಮರ್ಯಾದೆ ಹೋದ್ರೆ ಅವ್ರಿಗೋಗ್ಲಿ ಅನ್ನೋ ದೃಷ್ಟಿಯಿಂದ ಸರ್ಕಾರ ಮತ್ತೆ ಚುನಾವಣಾ ಆಯೋಗ ಇನ್ನೊಬ್ಬರನ್ನ ಮುಂದೆ ಬಿಟ್ಟಿದೆ. ಸಕ್ಸಸ್ ಆಗುತ್ತಾ ಇದ್ರೆ ಅಲ್ಲ, ಈ ಭ್ರಷ್ಟಾಚಾರಿಗಳಕ್ಕೂ ಏನು BBMP ಇವತ್ತು ಇಡೀ ಅದರಲ್ಲೂ ಕರ್ನಾಟಕದ ಅಧಿಕಾರಿಗಳು ಯಾರು ಇಲ್ಲ. ಇಲ್ಲಿ BBMP ಲೂಟ್ ಹೊಡಿತಾ ಇದ್ದಾರೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಜನಸಾಮಾನ್ಯರಿಗೆ, ನಾಗರಿಕರಿಗೆ ಇವತ್ತು ಇವರಿಂದ ಒಂದೆಲ್ಲ ತೊಂದರೆ ಆಗ್ತಾ ಇರೋದು. ಅದಕ್ಕೆ ಮುಕ್ತಿ ಕೊಡಬೇಕು ಅಂತ ಹೇಳಿ ಎಲ್ಲ ಇದ್ದಾರೆ, ಎಲ್ಲರೂ ಕೈ ಜೋಡಿಸಿ SIR ಹೌದಲ್ವಾ, SIR ಈಗ ಆಲ್ರೆಡಿ ಎನ್ಯುಮರೇಷನ್ ಫಾರಂ ಆಲ್ರೆಡಿ ಎಲ್ಲರಿಗೂ ರೀಚ್ ಆಗಿದೆ.
ಇನ್ನ ವಾಪಸ್ ಕೊಡೋಂತ ದಿನಾಂಕ ಇದೆ. ಅದಕ್ಕೂ ಇದಕ್ಕೆ ಏನ್ ಸಂಬಂಧ ಇದು? ಇಡೀ ಬೆಂಗಳೂರಿನಲ್ಲಿ 28 ಕ್ಷೇತ್ರದಲ್ಲಿ ಚುನಾವಣೆ, ಇದು ಇಡೀ ರಾಜ್ಯಕ್ಕಲ್ಲ. ಬೆಂಗಳೂರು ಚುನಾವಣೆಗೆ ಸರ್ಕಾರದಲ್ಲಿ ಹ್ಯೂಮನ್ ರಿಸೋರ್ಸ್ ಇದೆ, ಎಲ್ಲಾನು ಬೇರೆ ಕಡೆಯಿಂದ ಬೇಕಾದ್ರೆ ತಂದು ಎಲೆಕ್ಷನ್ ಮಾಡಿ. ಎಲೆಕ್ಷನ್ ಬೆಂಗಳೂರಲ್ಲಿ 28 ಕ್ಷೇತ್ರದ ಮಾತ್ರ ಈ ಬೆಂಗಳೂರು ಮಹಾನಗರ ಪಾಲಿಕೆ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ 5 GBAಗಳಿಗೆ 5 ಮಹಾನಗರ ಪಾಲಿಕೆಗಳಿಗೆ. ಆ ದೃಷ್ಟಿಯಲ್ಲಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಯಾವುದೇ ಕಷ್ಟ ಬಂದ್ರು ಚುನಾವಣೆ ಮಾಡಿ. ಯಾಕೆ ನಿಮ್ಗೆ ಭಯನಾ ಸೋಲ್ತೀವಿ ಅಂತ? ಸೋಲೋ ಭಯ? 3 ವರ್ಷಗಳ ನೀವೇ ಆಡಳಿತ ಮಾಡಿದ್ದೀರಾ, ಸರ್ಕಾರ ನಿಮ್ದಿದೆ, ಆಡಳಿತ ಯಂತ್ರ ನೀವು ಆಲ್ರೆಡಿ ನಾನು ಹೇಳಿದ್ದೀನಿ. ಕ್ಷೇತ್ರಗಳನ್ನ ತಮ್ಮ ಕಾರ್ಯಕರ್ತರಿಗೆ ಹೇಗ್ ಬೇಕೋ ಹಾಗೂ ರಚನೆ ಮಾಡಿದ್ದೀರಾ, ರಿಸರ್ವೇಶನ್ ಹಾಗೆ ಮಾಡಿದ್ದೀರಾ. ಇನ್ನು ಯಾಕೆ ಭಯ? ಈ ಸತಿ ಮುಂದೂಡಿದ್ರೆ ಎಲೆಕ್ಷನ್ ಬೆಂಗಳೂರು ನಾಗರಿಕರಿಗೆ ನೆಕ್ಸ್ಟ್ 25-30 ಲಕ್ಷ ಜನ ಕಡಿಮೆ ಆಗ್ತಾರೆ ಈ SIR ಅಲ್ಲಿ. ಅವಾಗ GBAನ 5 ಇರೋದು 3 ಮಾಡಬೇಕು, ಇಲ್ಲ 2 ಮಾಡಬೇಕು. ಕ್ಷೇತ್ರಗಳನ್ನ ಕಡಿಮೆ ಇದೆ, ಜನಸಂಖ್ಯೆ ಕಮ್ಮಿ ಆಗಿದೆ, 7,000 8,000ಕ್ಕೆ ಬಂದಿದೆ. ಅದರಿಂದ ಹೊಸ ಕ್ಷೇತ್ರಗಳನ್ನ ವಿಂಗಡಣೆ ಮಾಡಬೇಕು, ನಂತರ ರಿಸರ್ವೇಶನ್ ಮಾಡಬೇಕು ಅಂತೇಳಿ ಇನ್ನ 2 ವರ್ಷ ತಗೊಂತಾರೆ. ಕೈ ಮುಗಿದು ಎಲ್ಲ ನಾಗರಿಕರಲ್ಲಿ ಮನೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಈ ಚುನಾವಣೆ ಮುಂದೋಗಕ್ಕೆ ತಾವೆಲ್ಲರೂ ಧ್ವನಿ ಎತ್ತಬೇಕು. ಚುನಾವಣೆ ನಡಲಿಕ್ಕೆ ತಾವೆಲ್ಲ ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಕೈ ಜೋಡಿಸ್ಬೇಕು. ಯಾವುದೇ ಕಾರಣಕ್ಕೂ ಈ ಎಲೆಕ್ಷನ್ ಮುಂದೋದ್ರೆ ಇನ್ನು ಅನಿರ್ದಿಷ್ಟಾವಧಿ ಕಾಲ ಮುಂದೋದಂಗೆ, ಈ ಸರ್ಕಾರ ಇರೋವರೆಗೂ ಎಲೆಕ್ಷನ್ ಮಾಡಕ್ ಬಿಡಲ್ಲ ಅಂತ ಸಂದರ್ಭ ಸೃಷ್ಟಿ ಆಗುತ್ತೆ. ಆ ಎಲ್ಲ ಸಂಘ ಸಂಸ್ಥೆಗಳಿಗೆ, ರಾಜಕೀಯ ಪಕ್ಷಗಳಿಗೆ ನಾನು ಮನವಿ ಮಾಡ್ತೀನಿ, ಈ ಚುನಾವಣೆನ ಮುಂದೂಡಕ್ ಬಿಡಬಾರ್ದು ಅನ್ನೋ ಮನವಿಯನ್ನ ನಾನು ಈ ಮೂಲಕ ಮಾಡಕ್ ಇಚ್ಛೆ ಪಡ್ತೇನೆ.